ಕುಮಟಾ ತಾಲೂಕಿನ ಲುಕ್ಕೇರಿಯ ದೇವರಬಾಳೆಯಲ್ಲಿ ಶಿಥಿಲಗೊಂಡ ಕಾರ್ಲ್ಯಾಂಡ್ ಒಡ್ಡನ್ನು ಶ್ರಮದಾನದ ಮೂಲಕ ಸ್ಥಳೀಯ ರೈತರು ದುರಸ್ತಿ ಕಾಮಗಾರಿ ಮಾಡುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿಯವರು ರೈತರ ಕಾರ್ಯವನ್ನು ಪ್ರಶಂಸಿಸಿ ಬೆಂಬಲ ಸೂಚಿಸಿದ್ದಾರೆ. ಕೃಷಿಯನ್ನೇ ಅವಲಂಬಿಸಿರುವ ರೈತರು ಕಾರ್ಲ್ಯಾಂಡ್ ವ್ಯವಸ್ಥೆ ಇಲ್ಲದೆ ಮಳೆಗಾಲದ ಸಂದರ್ಭದಲ್ಲಿ ಕೃಷಿ ಭೂಮಿಯು ಸಂಪೂರ್ಣ ಜಲಾವೃತವಾಗಿ ಬೆಳೆ ನಾಶವಾಗುವ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಮತ್ತು ಜನಪ್ರತಿನಿಧಿಗಳು ಸಹ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸರಿಯಾದ ಪರಿಹಾರ ನೀಡಿ ಕಾರ್ಲ್ಯಾಂಡ್ ನಿರ್ಮಾಣದ ವ್ಯವಸ್ಥೆ ಮಾಡಬೇಕೆಂದು ಸೂರಜ್ ಸೋನಿಯವರು ಆಗ್ರಹಿಸಿದ್ದಾರೆ. ಹೆಗಡೆ ಪಂಚಾಯತ್ ಮಾಸೂರು ಭಾಗದಲ್ಲಿ ಇದ್ದೀನಿ. ಲುಕ್ಕೇರಿ, ದೇವರಬಾಳೆ ಎಲ್ಲ ಏರಿಯಾ ನೋಡ್ತಾ ಇದ್ರು. ಅಲ್ಲಿ ಹಿಟಾಚಿ ಮಷೀನ್ ಆಪರೇಟ್ ಆಗ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಫಾಲ್ಸ್ ಕಾರ್ಲ್ಯಾಂಡ್ ನಿರ್ಮಾಣ ಮಾಡ್ತಿದ್ದಾರೆ. ಯಾವುದೋ ಸರ್ಕಾರದ ಕೆಲಸ ಮಾಡ್ತಾ ಇಲ್ಲ, ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಅದು ಹೊರತಾಗಿ ರೈತರು ಮೊದಲೇ ಬೆಳೆ ಎಷ್ಟು ಬೆಳೀತಾರೆ ಅನ್ನೋದು ಇಲ್ಲಿ ಜನರಿಗೆ ಗೊತ್ತಿದೆ. ಏನೋ ಅಲ್ಪ ಸ್ವಲ್ಪ ಭೂಮಿಯಲ್ಲಿ ತಮ್ಮ ಕೈಲಾದದ್ದು ಏನೋ ಮಾಡ್ಕೊಂಡು ಈ ರೈತರ ಭೂಮಿ ಉಳಿಸ್ಕೊಂಡಿದ್ದಾರೆ. ಬೇರೆಯವರಾಗಿದ್ರೆ ಮಣ್ಣು ತುಂಬಿ ಮತ್ತೆ ಎಂಥದ್ದು ಸೈಡ್ ಗೀಟ್ ಮಾಡೋ ಹೋಗ್ತಿದ್ದಾರೆ. ಅಂಥದ್ರಲ್ಲಿ ಈ ಉಪ್ಪು ನೀರು ಒಳಗೆ ಬರ್ತಾ ಇದೆ. ಈ ಉಪ್ಪು ನೀರು ಒಳಗೆ ಬಂದದಕ್ಕೆ ಇವ್ರಿಗೆ ಯಾವುದೇ ಥರದ್ದು ಕಾರ್ಲ್ಯಾಂಡ್ ಇಲ್ಲ. ಹಾಗಾಗಿ ರೈತರೇ ಅವ್ರದ್ದೇ ಖರ್ಚಲ್ಲಿ ಈ ಕಾರ್ಲ್ಯಾಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಎಷ್ಟು ದೊಡ್ಡ ಅನ್ಯಾಯ ಅಂದರೆ ಸರ್ಕಾರಗಳು ಇದಕ್ಕೆಲ್ಲ ಮುಂಚಿತವಾಗಿ ಯೋಚನೆ ಮಾಡಿ ಅದಕ್ಕೆ ಸರಿಯಾದೊಂದು ಪ್ಲ್ಯಾನ್ ಮಾಡಬೇಕು. 100 ಕೋಟಿ 200 ಕೋಟಿ ಕಾರ್ಲ್ಯಾಂಡ್ಗೆ ಹಾಕಿದ್ದೀನಿ ಅಂದರು. ಬಟ್ ಯಾವುದು ಅವಶ್ಯಕತೆ ಇತ್ತು ಅದನ್ನು ಮಾಡಲಿಲ್ಲ ಅನ್ನೋದೇ ನೋವಿನ ಸಂಗತಿ. ನಾನು ಕಳೆದ ಬಾರಿ ಎಲ್ಲ ಕೇಳಿದ್ದೆ, 100, 200 ಕೋಟಿ 300 ಕೋಟಿ ಕಾರ್ಲ್ಯಾಂಡಿಗೆ ದುಡ್ಡು ಬಂದಿತ್ತು ಅಂತ. ಬಟ್ ಯಾವ್ದು ಅವಶ್ಯಕತೆ ಇದೆ, ಅತ್ಯಂತ ಅವಶ್ಯಕತೆ ಮತ್ತು ಹೆಚ್ಚು ಖರ್ಚಾಗ್ತಿತ್ತು.